ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಅನಿಲ್ ಚಳಗೇರಿ ಅವರು ಇದ್ದಾರೆ ಬಿಜೆಪಿಯಿಂದ. ಅನಿಲ್ ಚಳಗೇರಿ ಅವರೇ, ಕಾಂಗ್ರೆಸ್ಸಿನ ಹಳೆಯ ಸ್ಟ್ಯಾಂಡು 1937ರಲ್ಲೇ 6 ಚರಣದ ಒಂದೇ ಮಾತ್ರ ಬೇಡ, ನಮಗೆ ಮುಸ್ಲಿಮರಿಗೆ ಬೇಜಾರಾಗುತ್ತೆ, 2 ಚರಣ ಹಾಡ್ತೀವಿ ಅಂತ ಅವರು ಅಧಿಕೃತವಾಗಿ ರೆಸೊಲ್ಯೂಷನ್ನೇ ಪಾಸ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಏಕಾಏಕಿ ಬಂದು 6 ಚರಣ ಹಾಡಬೇಕು ಅಂದ್ಬಿಟ್ರೆ ನೋಡಿ, ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಕ್ಲಿಯರ್ ಇಲ್ಲ. ಇವತ್ತಿಗೂ ಕಾಂಗ್ರೆಸ್ಸಿನ ಸ್ಟ್ಯಾಂಡು ತುಂಬ ಕನ್ಫ್ಯೂಸಿಂಗೇ ಇದೆ. ಒಂದು ಕಡೆ ಚೇರ್ ಕೇಳ್ತಿದ್ರು ಅಂತ ಹೇಳ್ತಾರೆ, ಒಂದು ಕಡೆ ನಮ್ಮ ಅಫಿಷಿಯಲ್ ಆಗಿ 2 ಹಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರೆ, ಜಯರಾಮ್ ರಮೇಶ್ ಅವರು ಆಮೇಲೆ ಬಂದು ಇಲ್ಲ 6 ಚರಣಗಳನ್ನು ನಾವು ಅಲ್ಲಿ ಹಾಡಿದ್ವಿ ಅಂತ ಹೇಳ್ತಾರೆ. ಅನೇಕ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳಲ್ಲಿ ಅವರು ಸಂಪೂರ್ಣವಾಗೂ ಹಾಡ್ತಾರೆ, ಕೆಲವು ಕಡೆ ಅದನ್ನು ವಿರೋಧ ಮಾಡ್ತಾರೆ. ತುಷ್ಟೀಕರಣದ ರಾಜಕಾರಣದ ಪರಮಾವಧಿಯಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಇನ್ನೊಂದು ಈ ಸಲ ಏನಾಗಿದೆ ಅಜ್ಜಿ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಈ ಬಾರಿ ಇದೆಲ್ಲೋ ಆಗಿರೋ ಈವೆಂಟ್ ಆಗಿರಲಿಲ್ಲ. ಇಡೀ ರಾಷ್ಟ್ರೀಯ ಮಾಧ್ಯಮಗಳು ಅಲ್ಲಿದ್ದವು. ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸಿನ ಹೆಡ್ ಆಫೀಸ್ನಲ್ಲಿ ನಡೀತಾ ಇರುವಂತಹ ಈವೆಂಟಲ್ಲಿ ಸ್ಟಾಪ್ ಅಂತ ಹೇಳುವಂಥದ್ದು. ಅದು ಸಿಂಪಲ್ ಇಂಗ್ಲೀಷ್, ಇದು ತುಂಬ ಕಾಂಪ್ಲಿಕೇಟೆಡ್ ಇಂಗ್ಲೀಷು. ಸೋನಿಯಾ ಗಾಂಧಿ ಅವರಿಗೆ ಬರುವಂಥ ಇಂಗ್ಲೀಷು ನಮಗೆ ಬರೋದಿಲ್ಲ ಅಂತಲ್ಲ, ನಾನು ಕೇಳ್ತಾ ಇರೋದು ಸ್ಟಾಪ್ ಅನ್ನುವಂಥದ್ದು ರೆಕಾರ್ಡ್ ಆಗಿರುವಂಥದ್ದು ಅಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣಿಸಿದೆ. ಚೇರ್ ಅಂದಿದ್ರೆ ನೀವೇನು ಹೇಳ್ತಿದ್ರಿ ಅದನ್ನು ಒಪ್ಕೋತಾ ಇದ್ವಿ. ಸ್ಟಾಪ್ ಅಂದರೆ ಹಾಡೋದು ನಿಲ್ಲಿಸ್ರಿ ಅಂತ ಹೇಳಿದ್ರು. ಈಗ ಹಾಡ್ತಾರೋ ಬಿಡ್ತಾರೋ, ಕಾಂಗ್ರೆಸ್ಸಿನ ಆ ಸ್ಟ್ಯಾಂಡ್ ಅವ್ರಿಗೆ ಬಿಟ್ಟಿರುವಂಥದ್ದು. ಯಾಕಂದರೆ ಅದು ಆಫಿಷಿಯಲ್ ಅವರ ಸ್ಟ್ಯಾಂಡ್ ಆಗಿರೋದ್ರಿಂದ ಕಾಂಗ್ರೆಸ್ ಎಷ್ಟು ದೇಶ ವಿರೋಧಿ ಸ್ಟ್ಯಾಂಡ್ಗಳನ್ನ ಈ ದೇಶದ ಇತಿಹಾಸದಲ್ಲಿ ತಗೊಂಡಿದೆ ಅಂತ ಹಾಡ್ತಾರೋ ಬಿಡ್ತಾರೋ ಅನ್ನೋ ಲೀನಿಯನ್ಸ್ ಎಲ್ಲರಿಗೂ ಕೊಡೋದಾದ್ರೆ ಕಾನೂನು ಯಾಕೆ ಮಾಡ್ತೀರಿ? ಮಾಡ್ತಾರೆ, ಆದ್ರೆ ಇದು ನಮ್ಮ ಆಶಯ ಅಲ್ಲ. ಒಂದು ನಿಮಿಷ, ನಾನು ನಿಮಗೆ ಕೇಳ್ತಾ ಇದ್ದೆ, ಹಾಡ್ತಾರೋ ಬಿಡ್ತಾರೋ ಅನ್ನುವ ಲೀನಿಯನ್ಸ್ ಅನ್ನು ಕೊಡೋದಾದ್ರೆ ಕಾನೂನು ಯಾಕೆ ಪಾಸ್ ಮಾಡ್ತೀರಿ? 6 ಚರಣಗಳನ್ನು ಹಾಡಿ ಅನ್ನೋದು ನಮ್ಮ ಆಶಯ, ದಯವಿಟ್ಟು ಹಾಡಿ ಅಂತ ಹೇಳಿ ಹೇಳಿದ್ದು. ನೀವು ಕಾನೂನನ್ನ ನೋಡಿದ್ರೆ 3 ನಿಮಿಷ 10 ಸೆಕೆಂಡ್ಗಳ ವಂದೇ ಮಾತರಮ್ಮು ನಾವು ಯಾವ್ಯಾವ ಸರ್ಕಾರಿ ಕಾರ್ಯಕ್ರಮ ಮತ್ತು ಶಾಲೆಗಳಲ್ಲಿ ಮಾಡ್ತೀವೋ ಅಲ್ಲಿ ಕಂಪ್ಲೀಟ್ ಆಗಿ ಅದನ್ನ ಹಾಡಬೇಕು. ಆದರೆ ಇವ್ರಿಗೆ ಅದು ಬೇಕಾಗಿಲ್ಲ. ಇವ್ರ ತಲೆಯಲ್ಲಿರುವಾಗ ಮೂರನೇ ಚರಣ ಬಂದ್ಬಿಟ್ರೆ ಎಲ್ಲಿ ದೇವರ ಹೆಸರು ಶುರು ಆಗುತ್ತೆ, ಎಲ್ಲಿ ಹಿಂದೂ ದೇವತೆಗಳ ಹೆಸರು ಶುರು ಆಗುತ್ತೆ, ಎಲ್ಲಿ ನಾವು ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ವಿ ಅನ್ನುವಂಥ ಒಂದು ಇನ್ಸೆಕ್ಯೂರಿಟಿ. ಆಮೇಲೆ ತುಂಬ ಮುಖ್ಯವಾಗಿ ಈ ಬಾರಿ ಸಿಕ್ಕಾಕೊಂಡಿರುವಂಥದ್ದು ಕಾಂಗ್ರೆಸ್ಸಿನ ಅಧಿನಾಯಕಿ. ಅದಕ್ಕೆ ವಿಲಿ ಒದ್ದಾಡ್ತಾ ಇರೋದು. ಬೇರೆ ಯಾರಿಗಾದ್ರೂ ಇಷ್ಟು ಕನ್ಫ್ಯೂಷನ್ ಇರ್ತಾ ಇರಲಿಲ್ಲ. ಸ್ಟ್ಯಾಂಡ್ಗಳನ್ನು ನೋಡಿ, ರಮೇಶ್ ಜಯರಾಮ್ ಅವರು ಹೇಳ್ತಾರೆ ಇಲ್ಲ 6 ಹಾಡ್ಸಿದ್ವಿ, ಅವ್ರು ಚೇರ್ ಕೇಳ್ತಾ ಇದ್ರು, 3 ಚರಣಕ್ಕೂ 6 ಚರಣಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಕೆಲವು ಕಾಂಗ್ರೆಸ್ಸಿನ ನಾಯಕರು ಬಂದು ಹೇಳ್ತಾರೆ ನಾವು ಹಾಡೋದಿಲ್ಲ, ನಾವು ಎದ್ದು ನಿಲ್ತೀವಿ, ನಾವು ಅದನ್ನು ಹಾಡೋದಿಲ್ಲ ಅಂತ. ಕೆಲವರು ಹೇಳ್ತಾರೆ ನಾವು ಎಲ್ಲ ಕಡೆ ಅದನ್ನು ಹಾಡಿಸ್ತೀವಿ, ಇದೇನು ಹೊಸದಿಲ್ಲ, BJP ಅವರು ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ಸ್ಟ್ಯಾಂಡೇ ಕ್ಲಿಯರ್ ಇಲ್ಲ. ಅಷ್ಟಕ್ಕೂ ನಾನು ಆವಾಗಲೇ ನೋಡ್ತಾ ಇದ್ದೆ ನಿಮ್ಮ ಡಿಬೇಟ್ಗಳ ಬಗ್ಗೆ ನಡೆಯುವಾಗ. ನೋಡಿ, ಟಿಪ್ಪುವಿನ ವಿಷಯ ಈ ರಾಜ್ಯದ ಇತಿಹಾಸದ ವಿಷಯ ಕಾಂಗ್ರೆಸ್ಗೆ ಇಂಪಾರ್ಟೆಂಟ್ ಅನ್ನೋದಿಲ್ಲ. ತುಷ್ಟೀಕರಣದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೆ ಕಾಂಗ್ರೆಸ್ಗೆ ಅದ್ರ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ. ಹಿಜಾಬ್ ವಿಷಯ ಇಡೀ ದೇಶದಲ್ಲಿ ಚರ್ಚೆ ಆಗುವಂಥದ್ರ ಬಗ್ಗೆ ಕಾಂಗ್ರೆಸ್ಗೆ ಅನ್ಸುತ್ತೆ ಇದು ಯಾವುದು ದೊಡ್ಡ ವಿಷಯನೇ ಅಲ್ಲ. ಈ ತರದ ಯಾವ್ದಾವುದು ಗವರ್ಮೆಂಟ್ ಅನಿಲ್ ನಿಮ್ಮವರು ಮಾಡ್ತಾರೆ 20 ಸಲ ಕೇಳಿದ್ರಿ CJP ಪ್ರೊಟೆಸ್ಟ್ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀರಿ ಅಂತ 20 ಸಲ ಕೇಳಿದ್ದಾರೆ, ಕಳಿಸಲ್ಲ ಅಂದಿದ್ದಾರೆ. ಅಲ್ಲ, ಒಂದ್ ನಿಮಿಷ ಆಸ್ ಅ ಜರ್ನಲಿಸ್ಟ್ ಅಲ್ರಿ, ಒಂದ್ ನಿಮಿಷ. ಅನಿಲ್ ಚಳಗೇರಿ ಪರೀಕ್ಷೆ ಬರಿತಾ ಇರುವ ವಿದ್ಯಾರ್ಥಿಗಳನ್ನು ಕೇಳ್ಕೊಂಡು ಕ್ವಶನ್ ಪೇಪರ್ ಮಾಡೋದಕ್ಕಾಗೋದಿಲ್ಲ. ನಾನು ಒಪ್ಕೋತೀನಿ. ನಾನು ಎಷ್ಟೋ ಬಾರಿ ಕೂತ್ಕೊಂಡಾಗ ಪೆಟ್ರೋಲ್ ಬೆಲೆ ಹೈಕ್ ಆದಾಗ ಎಲ್ಲಾ ಪ್ರಶ್ನೆಗಳಿಗೆ ಕೂತ್ಕೊಂಡು ಉತ್ತರ ಕೊಟ್ಟಿದ್ದೀವಿ ನಾವು. ಆ ವಿಷಯಗಳು ಇದರಲ್ಲಿ ಚರ್ಚೆ ಆಗಿದೆ. ನೀವು ಗೆಸ್ಟ್ ಕಳ್ಸಲ್ರಿ, ನೀವು ಗೆಸ್ಟ್ ಕಳ್ಸಲ್ರಿ. ನನ್ನ ಪಾಯಿಂಟ್ ತುಂಬಾ ಸಿಂಪಲ್. ನೀವು ಒಂದೇ ಮಾತು ಬನ್ನಿ, ಕೇವಲ ತಮಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಅದನ್ನ ನೀವು ಮಾಡ್ತೀರಿ, ನೀವು ಗೆಸ್ಟ್ ಕಳ್ಸೋದಿಲ್ಲ. ನೀವು ಮುಂದುವರಿಸಿ, ಒಂದೇ ಮಾತ್ರ ಚರ್ಚೆಗಳಿಗೆ ಇಲ್ಲಿ ಬಂದಿದ್ದೀನಿ. ನಾನು ಹೇಳ್ತಾ ಇರೋದು, ಈ ಬಾರಿ ಸೋನಿಯಾ ಗಾಂಧಿ ಅವರು ಈ ವಿಷಯದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಕ್ಲಾರಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಭಾರತದ ಸ್ವಾತಂತ್ರ್ಯಕ್ಕಿಂತ ಮುಂಚೆನೂ ಸ್ವಾತಂತ್ರ್ಯದ ನಂತರವೂ ಎಲ್ಲ ರಾಷ್ಟ್ರಭಕ್ತರಿಗೆ ಯಾವ ಮಂತ್ರವಾಗಿ ವಂದೇ ಮಾತರಂ ಆಗಿದೆಯೋ ಆ ಥರದ ಈ ದೇಶದ ಸೇನೆಯನ್ನು ವಿರೋಧ ಮಾಡ್ತಾರೆ, ಫಾರಿನ್ ಪಾಲಿಸಿಯನ್ನು ವಿರೋಧ ಮಾಡ್ತಾರೆ, ನಕ್ಸಲ್ ಜೊತೆಗೆ ನಾವು ನಿಲ್ತೀವಿ ಅಂತಾರೆ, ಸಂವಿಧಾನದಲ್ಲಿ ಉತ್ತರ ಬೇಡ ರಸ್ತೆ ಮೇಲೆ ಉತ್ತರ ಕೊಡ್ರಿ ಅಂತಾರೆ. ಕಾಂಗ್ರೆಸ್ಗೆ ವಂದೇ ಮಾತರಂ ಒಂದೇ ಅಲ್ಲ, ಕಾಂಗ್ರೆಸ್ಸಿಗೆ ಈ ದೇಶದ ಯಾವ್ಯಾವ ರಾಷ್ಟ್ರಭಕ್ತರು ಮಾಡುವಂತಹ ಕೆಲಸಗಳಿದೆಯೋ ಅದೆಲ್ಲವನ್ನ ವಿರೋಧ ಮಾಡ್ತಾ ಇದೆ. ನಾವು 10 ಬಾರಿ ಇದಕ್ಕೆ ಉದಾಹರಣೆ ಕೊಟ್ಟಿದ್ದೀವಿ, ಇದನ್ನು ಅದುವೇ ಒಂದು ಉದಾಹರಣೆ. ಅವರ ಸ್ಟ್ಯಾಂಡ್ ಇವತ್ತಿಗೂ ಕ್ಲಿಯರ್ ಇಲ್ಲ.
ಅವ್ರು ಹೇಳಿದ್ದು ಅದನ್ನೇ, 6 ಚರಣವನ್ನು ಹಾಡಿಸಿ. ಏನಾದರೂ ಮುಸಲ್ಮಾನರು ಸೋನಿಯಾ ಗಾಂಧಿಯನ್ನು ನಿಲ್ಲಿಸ್ಬಿಟ್ರು ಅಂತ ಕ್ರಿಶ್ಚಿಯನ್ರಿಗೆ ಅವ್ರು ಹೇಳಿದ, ನಾ ಹೇಳ್ತಾ ಇಲ್ಲ, ಮುಸಲ್ಮಾನರು ಹೇಳ್ತಾರೋ ಎಲ್ಲ ಗೊತ್ತಿಲ್ಲ ನನಗೆ. ಆದರೆ ಮುಸಲ್ಮಾನರು ಕ್ರಿಶ್ಚಿಯನ್ರು ವಿರೋಧ ಮಾಡ್ತಾರೆ ಅಂತ ಏನಾದರೂ ನಿಲ್ಲಿಸಿ ಖುಷಿ ಪಟ್ಟಿದ್ರೆ, ಅದೇ ಕಾಂಗ್ರೆಸ್ ಅಧಿಕೃತವಾಗಿ ಮೀಡಿಯಾಗಳ ಮುಂದೆ ಹೋಗಿ ಹೇಳಿದೆ, ನಾವು 6 ಚರಣಗಳನ್ನು ಅನ್ಇಂಟರಪ್ಟೆಡ್ ಹಾಡಿದ್ವಿ, ಅಲ್ಲಿ ನಮ್ಮ ಪ್ರಾಬ್ಲಮ್ ಚೇರ್ ಮಾತ್ರ ಆಗಿತ್ತು. ಅಂದರೆ ವಿಚಾರ ಮಾಡಿ ಇವರ ಸ್ಟ್ಯಾಂಡ್ ಯಾವುದು ಅಂತ. ಇವ್ರ ಸ್ಟ್ಯಾಂಡ್ ಯಾವುದೂ ಇಲ್ಲ. ಸೋನಿಯಾ ಗಾಂಧಿ ಸಿಕ್ಕಾಕೊಂಡಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅಬ್ದುಲ್ ರಜಾಕ್ ಅವರಿದ್ದಾರೆ. ಅಬ್ದುಲ್ ರಜಾಕ್ ಅವರು ಒಂದು ಕಳಕಳಿಯ ಮನವಿ ಇದೆ. ಯಾವ್ದಾದ್ರು ಒಬ್ಬ ದೊಡ್ಡ ಮೌಲ್ವಿ ಹತ್ರ ಒಂದು ಹೇಳಿಕೆಯನ್ನು ಫತ್ವಾನು ಕೊಡಿಸಿ, ಒಂದೇ ಮಾತ್ರ ಪೂರ್ತಿಯಾಗಿ ಹಾಡುವುದು ಮುಸ್ಲಿಮರಿಗಷ್ಟೇ ಧಾರ್ಮಿಕ ಭಾವನೆಗೆ ಧಕ್ಕೆ, ಕಾಂಗ್ರೆಸ್ನವ್ರು ಹಾರೋದಕ್ಕೆ ಅಡ್ಡಿ ಇಲ್ಲ ಅಂತ. ಹಾಗಲ್ಲ, ಇದ್ರ ಬಗ್ಗೆ ಚರ್ಚೆನೂ ಆಯ್ತು. ನಾವು ನಮ್ಮವ್ರಲ್ಲಿ ಏನು ಹೇಳ್ಕೊಂಡ್ವಿ ಅಂತ ಹೇಳಿದ್ರೆ, ನೋಡಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೀ, ಮುಸ್ಲಿಮರ ಭಾವನೆಗೆ ಧಕ್ಕೆ ಆಗತ್ತಪ್ಪ ಪೂರ್ತಿ ಹಾಡಿದ್ರೆ. ತಪ್ಪಿದ್ದೀರಾ ನೀವು, ಯು ಆರ್ ರಾಂಗ್. ಐ ವಿಲ್ ಎಕ್ಸ್ಪ್ಲೇನ್ ಟು ಯು ವೈ. ಓಕೆ. ಫಸ್ಟ್ ಆಫ್ ಆಲ್, ನಾವು ಮುಸಲ್ಮಾನರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇದು ಲಾ ಆಗಿರೋದ್ರಿಂದ ಈ ಸಲ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಯಾವ ಥರ ಇರಬೇಕು ಅಂತ ನಾವು ಇದನ್ನು ಹಾಡಲೇಬೇಕು ಅಂತ ಅನಿವಾರ್ಯ ಇಲ್ಲ. ಹಾಡೋರು ಅವರು ಯಾವ ಭಕ್ತಿಯಲ್ಲಿ ಹಾಡ್ತಿದ್ದಾರೋ ಅದಕ್ಕೆ ಗೌರವಿಸಬೇಕು, ಸೈಲೆಂಟಾಗಿ ನಿಂತಿರಬೇಕು. ನೀವು ಹಾಡಲೇಬೇಕು ಅಂತಿಲ್ಲ. ನನಗೆ ವೈಯಕ್ತಿಕವಾಗಿ ನೀವು ಕೇಳಿದ್ರೆ, ನಾನು ಇಡೀ ಜೀವನದಲ್ಲಿ ಒಂದು ಸಲನೂ ನಾನು ಹಾಡಲ್ಲ. ನೀವು ಏನು ಶಿಕ್ಷೆ ಕೊಡ್ತೀರೋ ಕೊಟ್ಬಿಡಿ. ಮತ್ತು ಇದು ಕಾಂಗ್ರೆಸ್ ಪಕ್ಷ ಕೇವಲ ಮುಸಲ್ಮಾನರಿಗೆ ತಂದರು ಅನ್ನೋದು ಸರಾಸರಿ ತಪ್ಪು. ನಾನೊಂದು ಸ್ವಲ್ಪ ಗೂಗಲ್ ಮಾಡಿದೆ. ಇದರಲ್ಲಿ ಏಕದೇವೋಪಾಸನೆಯಲ್ಲಿ ನಂಬಿಕೆ ಇಟ್ಟಿರುವ ಹಿಂದೂಗಳು ಇದನ್ನು ಹಾಡುವುದಿಲ್ಲ. ಅದರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಒಬ್ಬರು, ಬ್ರಹ್ಮ ಸಮಾಜಿನ ಹಿಂದೂ, ಅವರು ಇದನ್ನು ಒಪ್ಪಲಿಲ್ಲ, ಅದಕ್ಕೋಸ್ಕರ ಅಂತ. ಇದು ಕೇವಲ ಮುಸಲ್ಮಾನರಿಗೆ ಅಂತ ನೀವು ಹೇಳ್ತಿರೋದಷ್ಟೇ. ಇದರಲ್ಲಿ ಕ್ರೈಸ್ತರು ಬರ್ತಾರೆ. ಇವಾಗ ಬ್ರಹ್ಮ ಸಮಾಜಿನ ಹಿಂದೂಗಳು ಅನ್ಯ ದೇವರಲ್ಲಿ ಹಾಡುವುದಕ್ಕೆ ವಿರೋಧಿಸಿದವರು ಯಾರು ಸರ್? 1937 ತನಕ ಕಾಂಗ್ರೆಸ್ ಜೌಹರ್ ಅವರು ಅವಾಗ ಅವ್ರು ಬೇಡ ಅಂತ ಹೇಳಿದಾಗ ಅವರು ವಾಕೌಟ್ ಮಾಡಿಬಿಡ್ತಾರೆ. ಮುಸ್ಲಿಂ ಯಾಕೆ ಅಂದರೆ ಇದು ಬೇಡ ನಮಗೆ, ನಾವು ನಮ್ಮ ಧರ್ಮದಲ್ಲಿ ವಿಗ್ರಹ ಆರಾಧನೆ ಇಲ್ಲ. ನಮ್ಮ ಧರ್ಮದಲ್ಲಿ ನೀವು ಒಂದು ದೇಶವನ್ನು ಒಂದು ದೇವಿಯ ರೂಪದಲ್ಲಿ ನೋಡ್ತೀರಾ, ಅದರಲ್ಲಿ ದುರ್ಗಾ ಮಾತೆಯ ಒಂದು ಉಲ್ಲೇಖ. ನನ್ನ ಪ್ರಶ್ನೆ ಪೂರ್ತಿಯಾಗಿ ಕೇಳಿಸ್ಕೊಂಡ್ಬಿಡ್ರಿ. ನೀವು ಹೇಳಿದ್ರಲ್ಲ, ನನಗೆ ಏನು ಶಿಕ್ಷೆ ಕೊಡ್ತೀರೋ ಕೊಡಿ, ನಾನು ಮಾತ್ರ ನನ್ನ ಜೀವನದಲ್ಲಿ ಒಂದು ಸಲ ಹಾಡಲ್ಲ ಅಂತ ನೀವು ಹೇಳಿದ್ರಿ. ಅದು ಶಿಕ್ಷೆ ಇಲ್ಲವಾ, ಅದು ಆಮೇಲಿನ ಮಾತು. ನಿಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಬಟ್ ಕೇರಳದಲ್ಲಿ ಕಾಂಗ್ರೆಸ್ಸಿನ ಸಂಸದ ರಾಜಮೋಹನ್ ಉನ್ನಿಥನ್ ಹೇಳ್ತಾ ಇದ್ದಾರೆ, ನಾನು ಕೂಡ ಸಾಯೋ ತನಕ ಇದನ್ನ ಹಾಡೋದಿಲ್ಲ ಅಂತ. ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಅಲ್ಲ ಅದು, ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ. ಅವ್ರು ಯಾಕೆ ಅನ್ಕತ್ತಿದ್ದಾರೆ ಅಂದರೆ, ಎಲ್ಲಿ ನೀವು ಬೇಜಾರಾಗ್ತಿರೋ ನಾನು ಹಾಡಿದರೆ ಅನ್ಕತಾ ಇದ್ದಾರೆ. ನೀವು ಹಾಡಿದ್ರೆ ನಮಗೇನು ಬೇಜಾರಾಗೋದಿಲ್ಲ ಅನ್ನೋದೊಂದು ಸ್ಪಷ್ಟೀಕರಣ ತಮ್ಮ ಯಾರು ದೊಡ್ಡವರಿಂದ ಬಂದರೆ ಯಾರಿಂದ ಬೇಕು ನಿಮಗೆ? ದಾರುಲ್ ದೇವಬಂದಿದೆ ಅಂತ ತರಿಸ್ಲಾ? ನೀವು ಹಾಡೋದ್ರಲ್ಲಿ ನಾವ್ಯಾಕೆ ನಿಮಗೆ ಒತ್ತಡ ಮಾಡಬೇಕು? ಇಲ್ಲ ನೀವು ಹಾಡಬಾರ್ದು, ನೀವು ಹೇಳಬಾರ್ದು ಅಂತ. ನೋಡಿ, ಇವಾಗ ನೀವು ಗಿಡವನ್ನು ಪೂಜಿಸ್ತೀರಾ, ಒಂದು ಬೆಟ್ಟವನ್ನು ಪೂಜಿಸ್ತೀರಾ, ನದಿಯನ್ನು ಪೂಜಿಸ್ತೀರಾ. ಇವಾಗ ಈ ಭೂಮಿಯನ್ನು ತಾಯಿ ಅಂತ ನಂಬ್ಕೊಂಡು ನೀವು ಈ ಭೂಮಿಯನ್ನು ಒಂದು ರೂಪ, ಆಕಾರ, ಒಂದು ಮೈಂಡಲ್ಲಿ ವಿಜುವಲೈಸ್ ಮಾಡಿ ಇದನ್ನು ದುರ್ಗಾ ಮಾತೆ ಥರ ನೋಡ್ಕೊಂಡು ನೀವು ವೈಭವಿಸ್ತೀರಾ. ನೀವು ವೈಭವಿಸಿ, ಯಾರೂ ಬೇಡ ಅನ್ನಲ್ಲ. ನಮ್ಮ ಧರ್ಮ ಅದನ್ನು ಅಡ್ಡ ಹಾಕುವುದಿಲ್ಲ. ನಮಗೇನು ಬೇಜಾರಿಲ್ಲ, ಯಾರು ಹಾಡಿದ್ರೆ ಹಾಡಲಿ. ನಾವು ನಮ್ಮವ್ರಿಗೆ ಇವಾಗ ಏನು ಕೊಡ್ಕೊಂಡು ಎಷ್ಟೋ ಇವಾಗ ಸ್ಕೂಲಲ್ಲಿ, ಕಾಲೇಜಸಲ್ಲಿ ಇದು ಫಂಕ್ಷನ್ ಆಯ್ತಲ್ಲ, ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ನು, ಅದರಲ್ಲಿ ಹಾಡಿಸಿದ್ರು. ಆದರೆ ನಾವು ಹಾಡಬಾರ್ದು ಅಂತ ಹೇಳಿದ್ದೀವಿ. ಓಕೆ, ನೀವು ಹಾಡಬಾರ್ದು, ಅವ್ರು ಹಾಡಲಿ, ತಾವು ಸೈಲೆಂಟಾಗಿ ನಿಂತ್ಕೋಬೇಕು. ದ ವೇ ಯು ಸ್ಟ್ಯಾಂಡ್ ಫಾರ್ ದಿ ನ್ಯಾಷನಲ್ ಆ್ಯಂಥಮ್ ಅಷ್ಟೇ. ಆದರೆ ಅಜಿತ್, ಇದರಲ್ಲಿ ಒಂದು ಸ್ವಲ್ಪ ನೋಡಿ, ರಾಜಕಾರಣಕ್ಕೋಸ್ಕರ ಇವತ್ತು ಯಾವ ಮಟ್ಟಕ್ಕೆ BJP ಇಳಿದಿದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಧ್ವಜವನ್ನು ಜಾಸ್ತಿ ಅವಮಾನ, ಅಗೌರವ ತಂದವರು ಯಾರು? ಇವರ ಸಹ ಪಕ್ಷಗಳು. 2002 1950 ಒಂದು 52 ವರ್ಷ ರಾಷ್ಟ್ರೀಯ ಧ್ವಜವನ್ನು ಇವರು ಹಾರಿಸಲೇ ಇಲ್ಲ. ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರನ್ನು ಬಿಟ್ಟು ಸರ್ದಾರ್ ಪಟೇಲರ ಒಂದು ಪ್ರತಿಮೆಯನ್ನು 597 ಅಡಿ ಪ್ರತಿಮೆಯನ್ನು ಮಾಡಿ ರಾಷ್ಟ್ರಪಿತಾಗೆ ಮಾಡಿದ ಅವಮಾನ ಅದು. ಇದು ನನ್ನ ವೈಯಕ್ತಿಕ ಒಂದು ಫೀಲಿಂಗ್ ಹೇಳ್ತಾ ಇದ್ದೀನಿ. ರಾಷ್ಟ್ರಪಿತ ಅಂತ ಈ ದೇಶಕ್ಕೆ ಇಟ್ಟು ಅವ್ರಕ್ಕಿಂತ ದೊಡ್ಡ ಪ್ರತಿಮೆ ಯಾರ್ದು ಆಗಬಾರ್ದು. 100% ಮೊದಲು ಮಹಾತ್ಮ ಗಾಂಧಿ ಅವರ ಒಂದು ಪ್ರತಿಮೆಯನ್ನು ಮಾಡಿ, ನೆಕ್ಸ್ಟ್ ಫರ್ದರ್ ನೀವು ಬೇಕಾದ್ರೆ ಯಾರ್ದು ಏನು ಸಂಬಂಧ ರೀ ಪ್ರತಿಮೆಗಳು? ಆ ಪ್ರತಿಮೆ ಅಂತಲ್ಲ, ನೀವು ರಾಷ್ಟ್ರಪಿತಾಗೆ ಮಾಡಿದ ಅವಮಾನ. ಸರ್ದಾರ್ ಪಟೇಲರು ಒಬ್ಬರು ಅವರ ಒಂದು ಪ್ರತಿಮೆಯನ್ನು ಮಾಡಿ ನೀವು ರಾಷ್ಟ್ರಪಿತಾಗೆ ಹಂಗೆ ನೀವು ಡೌನ್ ಸೈಜ್ ಮಾಡಿದ್ರಲ್ಲ, ಕಟ್ ಸೈಜ್ ಮಾಡಿದ್ರಲ್ಲ, ಇದು ನಿಮ್ಮಲ್ಲಿದೆ. ನೀವು ಯಾವತ್ತಿಗೂ ಮಹಾತ್ಮ ಗಾಂಧಿ ಜಿಂದಾಬಾದ್ ಅಂತ ಹೇಳೋರಲ್ಲ, ಅದು ನಮಗೆ ಗೊತ್ತು ಚೆನ್ನಾಗಿ. ಅದಷ್ಟೇ ಅಲ್ಲ, ರಾಷ್ಟ್ರೀಯ ಧ್ವಜ ಇತ್ತು, ಇವಾಗ ರಾಷ್ಟ್ರಗೀತೆ. ಇಷ್ಟೊಂದು ವರ್ಷ, 79 ವರ್ಷ ನಾವು ರಾಷ್ಟ್ರಗೀತೆ ಜನಗಣಮನ ಹಾಡ್ಕೊಂಡು ಬಂದಿದ್ವಿ. ಇವಾಗ ರಾಷ್ಟ್ರಗೀತೆಗೆ ಅವಮಾನ. ಇವರೇನಂತ ರಾಷ್ಟ್ರಗಾನವನ್ನು ಫಸ್ಟ್ ಆಡಬೇಕು, ನಂತರ ಇದು ಆಡಬೇಕು ಅಂತ ಲಾ ಇದೆ. ಪ್ಲೀಸ್ ಚೆಕ್. ಇವ್ರು ರೂಲ್ ಮಾಡಿದಾರಲ್ಲ ಅಮೆಂಡ್ಮೆಂಟು, ಆ ಅಮೆಂಡ್ಮೆಂಟಲ್ಲಿ ಮೊದಲು ಒಂದೇ ಮಾತ್ರ ಮಾಡಬೇಕು, ನಂತರ ಜನಗಣಮನ. ಅದು ಅವಮಾನ ಅಲ್ವಾ ನಮ್ಮ ರಾಷ್ಟ್ರಗೀತೆಗೆ? ಫಸ್ಟ್ ಅದನ್ನು ಇಟ್ಬಿಟ್ಟು ಎರಡನೇ ಇದನ್ನು ಇಡ್ಬೋದಾಗಿತ್ತಲ್ಲ. ಅಷ್ಟೇ ಅಲ್ಲ,
ಈ ಸ್ವಾತಂತ್ರ್ಯದ ಹೋರಾಟಗಾರರು ಪ್ರಾಣ ಕೊಟ್ರಲ್ಲ, ಅಷ್ಟೊಂದು ಬಲಿದಾನ ಮಾಡಲ್ಲ, ಅದರಲ್ಲಿ ಏನಿಲ್ಲ. 1947 ಸಿಕ್ಕಿದ್ದು ಭಿಕ್ಷೆ, ಅದೇನು ಸ್ವಾತಂತ್ರ್ಯ ಸಿಕ್ಕಿದ್ದು, ಭಿಕ್ಷೆ ಸಿಕ್ಕಿದ್ದು. 2014 ಮೇನಲ್ಲಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ, ಆವತ್ತು ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ದೇಶಕ್ಕೆ. ಏನು ರಿಯಾಕ್ಷನ್ ತೊಗೊಂಡ್ರಿ ನೀವು? ನಿಮ್ಮದೇ ಸಾಂಸದೆ ಹೇಳಿದ್ದು ಈ ಮಾತನ್ನು, ಏನು ಆ್ಯಕ್ಷನ್ ತೊಗೊಂಡ್ರಿ? ಅದೇ ಸಾಧ್ವಿ ಪ್ರಜ್ಞಾ ಠಾಕೂರು ಗೋಡ್ಸೆ ದೇಶಭಕ್ತ रहेंगे, ಅವಳ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ಬಿಟ್ರಿ ನೀವು? ಈಶ್ವರಪ್ಪ ಕೆಂಪುಕೋಟೆ ಮೇಲೆ ನಾವು ನಮ್ಮ ಕೇಸರಿ ಧ್ವಜ ಹಾರಿಸ್ತೀವಿ, ಏನು ಆ್ಯಕ್ಷನ್ ತೊಗೊಂಡ್ಬಿಟ್ರಿ? ಇವತ್ತು ಬಂದುಬಿಟ್ಟು ಸೋನಿಯಾ ಗಾಂಧೀಜಿ ಐಸೆ ಬೋಲಾ, ಅಮಿತ್ ಶಾ ಅವ್ರ ಸ್ಟೈಲ್ ನೋಡಿ, ಮಾತಾಡೋ ನಾಟಕೀಯ ರೀತಿ ನೋಡಿ. ಅದೇನಕ್ಕೆ? ಎಲ್ಲ ರಾಜಕಾರಣಕ್ಕೆ. ದೇಶದ ಸಿಂಬಲ್ಗಳು. ಪುಲ್ವಾಮಾದಲ್ಲಿ ಅಷ್ಟೊಂದು ದೊಡ್ಡ ಒಂದು ಘಟನೆ ನಡೀತಲ್ರಿ, ಆವತ್ತು ಮೋದಿಯವರು ಎಲ್ಲಿದ್ದರು? ಯಾವತ್ತಾದರೂ ಒಂದು ಮಾಧ್ಯಮ ತೋರಿಸಿದ್ಯಾ ಅದನ್ನು? ಇವರು ಬಂದುಬಿಟ್ಟು ರಾಷ್ಟ್ರೀಯತೆಯ ಪಾಠ, ದೇಶಭಕ್ತಿಯ ಪಾಠ ನಮ್ಮನ್ನು ಇವ್ರು ಕೇಳೋರು. ಯಾರು? ಸ್ವಾತಂತ್ರ್ಯದ ಹೋರಾಟವನ್ನು ಬಹಿಷ್ಕಾರ ಮಾಡಿದವರು. ಮೊನ್ನೆ ಅಷ್ಟೇ ಜಮೀರಣ್ಣನಿಗೆ ಏನೇನೆಲ್ಲ ಮಾತು. ಅದೇನಲ್ಲಿ ವಿಜಯನಗರಕ್ಕೆ ಹೋಗಿ ಅಲ್ಲಿ ಇದು ಧ್ವಜಾರೋಹಣ ಮಾಡಿದ್ರೆ ಅದೇ ದೇಶಭಕ್ತಿನಾ? ಇಲ್ಲಿ ಮಾಡಿದ್ರೆ ಆಗಲ್ವಾ? ಅದನ್ನು ಮಾಡಿಲ್ಲ. ದೇಶದ್ರೋಹಿ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿರೋದು ದೇಶದ್ರೋಹಿ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ನೀವೆತ್ತಿದ ಪ್ರಶ್ನೆಗಳಿಗೂ ಅನಿಲ್ ಅವರಿಂದ ಉತ್ತರ ತಗೊಳ್ತೀನಿ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.